ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬಿಗ್ ಬಾಸ್ನಲ್ಲಿ ಈಗ ಏನಾಗ್ತಾ ಇದೆ? ಬಿಗ್ ಬಾಸ್ನಲ್ಲಿ ಕತೆ ದೃಶ್ಯ ರೋಚಕ ತಿರುವನ್ನು ಪಡಿತಾ ಇದೆ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಇರ್ಬೋದು, ಮೈಕಲ್ಲು, ತನಿಷಾ ಬಗ್ಗೆ ನಡೆದಿರುವಂಥ ಚರ್ಚೆ ಮಾತ್ರ ಪ್ರೋಮೋದಲ್ಲಿ ಹೈಲೈಟ್ ಆಗ್ತಾ ಇದೆ. ಮೈಕಲ್ ತಾವು ಕ್ಯಾಪ್ಟನ್ ಆದಾಗ ಹಾಗೂ ಬೇರೆಯವರು ಕ್ಯಾಪ್ಟನ್ ಆದಾಗ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ ಎಂಬ ಆರೋಪ ಬಂದಿದೆ. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 10ನಲ್ಲಿ ಸ್ಪರ್ಧಿಗಳು 15ನೇ ವಾರದಲ್ಲಿ ಗೇಮ್ ಆಡ್ತಾ ಇದ್ದಾರೆ. ಸದ್ಯಕ್ಕೆ ಡ್ರೋನ್ ಪ್ರತಾಪ್ ಅವರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ಹೋಗಿ ಬಂದಿರೋದು ಸ್ವಾಮೀಜಿಯ ಭವಿಷ್ಯ ಕೇಳಿದ್ದೇ ಆತ ಅಸ್ವಸ್ಥ ಆಗೋದಕ್ಕೆ ಕಾರಣ ಅಂತ ಸಂಗೀತ ನಮ್ರತಾ ಪ್ಯಾನಿಕ್ ಪಟ್ಟ ಕಟ್ಟಿರುವುದು ಅಲ್ಲ ಎಂಬ ಸಂಗತಿ ಬಹಿರಂಗ ಆಗ್ತಾ ಇದೆ. ಎಲ್ಲವೂ ಸದ್ಯದಲ್ಲೇ ನಡೆದ ಘಟನೆಗಳು. ಆದರೆ ಇದೀಗ ಹೊಸ ಟಾಸ್ಕ್ ನಡೆದಿದೆ. ಯಾರು ಎಲ್ಲಿ ಹೇಗೆ ಎಡವಿದರೋ ಎಂಬ ಬಗ್ಗೆ ಚರ್ಚೆ ನಡೀತಾ ಇದೆ. ಬಿಗ್ ಬಾಸ್ ಮನೆಯಿಂದ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಒಬ್ಬರನ್ನು ಹೊರಗಿಡುವುದು ಎಂದರೆ ಯಾರನ್ನ ಎಂದು ಸೂಚಿಸಿ ಎಂಬುದು ಬಿಗ್ ಬಾಸ್ ಕೊಟ್ಟಿರುವಂತಹ ಹೊಸ ಟಾಸ್ಕ್ ಇದು. ಅಲ್ಲ, ಏನೇ ಆದರೂ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದಾಗ ಎಲ್ಲರಿಗೂ ತಾವು ಆಗಬೇಕೆಂಬ ಆಸೆ ಇದ್ದೇ ಇರುತ್ತೆ. ಆದರೆ ಮನೆಯ ಕ್ಯಾಪ್ಟನ್ ಆದಾಗ ಕ್ಯಾಪ್ಟನ್ಸಿ ಮುಗಿದ ಮೇಲೆ ಬರುವಂಥ ಆರೋಪಗಳು, ಅನುಭವಿಸುವಂತಹ ಮಾನಸಿಕ ಯಾತನೆಗಳು ಲೆಕ್ಕವಿಲ್ಲದಷ್ಟು. ಪ್ರತಿಯೊಬ್ಬರು ಮತ್ತೊಬ್ಬರನ್ನು, ಅಂದರೆ ಕ್ಯಾಪ್ಟನ್ ಆದಾಗ ಅವರು ಮಾಡಿದಂತಹ ತಪ್ಪುಗಳನ್ನು ಲೆಕ್ಕ ಹಾಕಿ ಹೇಳ್ತಾರೆ. ಆದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ನೀಡಿರೋದ್ರಿಂದ ಮತ್ತೆ ಎಲ್ಲರ ತಪ್ಪುಗಳನ್ನು ಪಟ್ಟಿ ಮಾಡ್ತಾ ಇದ್ದಾರೆ. ಪಟ್ಟಿ ಮಾಡಿ ಹೇಳಲಿಕ್ಕೆ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಹೊಸ ಟಾಸ್ಕ್ಗಳ ಮೂಲಕ ಯಾರೋ ಒಬ್ಬರನ್ನು ಒಂದು ಗೆಲುವಿನ ಹೊಸ್ತಿಲಲ್ಲಿ ನಿಲ್ಲಿಸುವಂತಹ ಅನಿವಾರ್ಯತೆ ಸೃಷ್ಟಿಯಾಗೈತೆ. ಹಾಗಾದರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗುಳಿತಾರೆ ಅಂತ ದಯವಿಟ್ಟು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು.